ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಬನಾನಾ ಕೇಕ್. ಈ ಬನಾನಾ ಕೇಕ್ನ ನಾನು ಓವನ್ ಇಲ್ದೇ, ಎಗ್ ಇಲ್ದೇ, ಕ್ರೀಮ್ ಇಲ್ದೇ, ಬಟರ್ ಇಲ್ದೇ ಸಿಂಪಲ್ಲಾಗಿ ಮನೇಲಿರೋಂಥ ಸಾಮಾನು ಉಪಯೋಗಿಸಿ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾವು ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಕೇಕನ್ನು ನಾನಿವತ್ತು ಬಾಣಲಿನಲ್ಲಿ ಮಾಡ್ತಾಯಿದ್ದೇನೆ. ಹಾಗಾಗಿ ನಾನು ಬಾಣಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನು ಲೋ ಫ್ಲೇಮ್ನಲ್ಲಿ 10 ನಿಮಿಷ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಮುಚ್ಚಿಟ್ಬಿಟ್ಟು 10 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಆ ಟೈಮ್ನಲ್ಲಿ ನಾವು ಕೇಕ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಚುಕ್ಕಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋದನ್ನ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಅರ್ಧ ಕಪ್ಪಿನಷ್ಟು ಸಕ್ಕರೆ ನಾನು ಸೇರಿಸ್ಬಿಟ್ಟು ಫೋಕ್ನಲ್ಲಿ ನಾನು ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೋದು ಬೇಡ, ಯಾಕೆ ಅಂದರೆ ನಾವು ಈ ಬಾಳೆಹಣ್ಣಲ್ಲಿ ಸ್ವಲ್ಪ ಮಧ್ಯೆ ಪೀಸ್ಗಳಿದ್ದರೆ ಅದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬನಾನಾ ಕೇಕು. ನೋಡಿ, ಹಾಗಾಗಿ ಫೋಕ್ನಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಧ್ಯೆ ಸ್ವಲ್ಪ ಪೀಸ್ ಇರಬೇಕು, ಆಗ ಬನಾನಾ ಕೇಕು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಕ್ಕರೆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನಿಲ್ಲಿ 1/4 ಕಪ್ಪಿನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಟೇಸ್ಟ್ ಇಲ್ದಿರ ಅಂತ, ಸ್ಮೆಲ್ ಇಲ್ದಿರ ಅಂತ ಎಣ್ಣೆ ಆದರೆ ಓಕೆ. ನಾನಿಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಸೇರಿಸ್ತಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಡ್ರಾಪ್ನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ತೀನಿ. ಇದು ಆಪ್ಷನಲ್ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ, ಸಕ್ಕರೆ, ಬನಾನಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಈಗ ವೆಟ್ ಇಂಗ್ರೀಡಿಯೆಂಟ್ ರೆಡಿಯಾಗಿದೆ. ಈಗ ಆ ಪಾತ್ರೆ ಮೇಲೆ ನಾನಿಲ್ಲಿ ಒಂದು ಜಾಲರಿ ಇಟ್ಕೊಂಡು ಅದಕ್ಕೆ ನಾನು 3/4 ಕಪ್ಪಿನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಾನು ಸೇರಿಸೋದು 1/4 ಕಪ್ಪಿನಷ್ಟು ಎಣ್ಣೆ, 3/4 ಕಪ್ಪಿನಷ್ಟು ಮೈದಾ. ನೋಡಿ, 1:3 ಮೆಷರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಿನಮನ್ ಪೌಡರ್, ಚಕ್ಕೆ ಪೌಡರ್ನ ಸೇರಿಸ್ತೀನಿ. ಇದು ಆಪ್ಷನಲ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಪೌಡರು. ಅದನ್ನು ಹಾಗೆ ಬನಾನಾ ಪೇಸ್ಟ್ ಮೇಲೆ ಕ್ಲೀನಾಗಿ ಸೀವ್ ಮಾಡ್ಕೊಳ್ಳಿ. ಎಲ್ಲ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟುಗಳಿದ್ದರೆ ಎಲ್ಲ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಈಗ ಬನಾನಾ ಪೇಸ್ಟು ಹಾಗೆಯೇ ಈ ಮೈದಾ ಪೌಡ್ರ್ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆಟ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಸ್ಪೂನ್ ತೊಗೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ಗಂಟುಗಳಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂದ ತಕ್ಷಣ ಬಿಟ್ಬಿಡಬೇಕು. ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಅದು ಗ್ಲೂಟನ್ ಫಾರ್ಮ್ ಆಗಿಬಿಟ್ಟು ಕೇಕು ಒಂಥರ ಚಿವಿಯಾಗಿ ಹೋಗ್ಬಿಡುತ್ತೆ. ಈಗ ಎಲ್ಲ ಮಿಕ್ಸ್ ಆಗಿದೆ ಅಂದ ತಕ್ಷಣ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಚಾಕೋಚಿಪ್ಸ್ ಸೇರಿಸ್ತಾ ಇದ್ದೀನಿ. ಚಾಕೋಚಿಪ್ಸ್ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಬಿಟ್ಬಿಡ್ಬೋದು. ಇದು ಬದಲು ವಾಲ್ನಟ್ ಹಾಕಿ ಸೇರಿಸ್ಬೋದು, ಆಲ್ಮಂಡ್ ಸೇರಿಸ್ಬೋದು, ಬಾದಾಮು, ಕಾಜು, ಏನು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಬೋದು. ಡ್ರೈ ಫ್ರೂಟ್ಸ್ ಇಲ್ಲದೇನೂ ಸಹ ಮಾಡ್ಬೋದು. ಅದು ಒಂಥರ ಪ್ಲೇನಾಗಿ ಚೆನ್ನಾಗಿರುತ್ತೆ. ಚಿಪ್ಸ್ ಮನೇಲಿ ಇರೋದ್ರಿಂದ ನಾನು ಹಾಕಿದ್ದೀನಿ, ಇಲ್ಲಾಂದರೆ ಪ್ರಾಬ್ಲಮ್ಮೇ ಇಲ್ಲ, ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಎಲ್ಲ ಚಿಪ್ಸ್ ಎಲ್ಲ ಹಾಕಲಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ, ನಾನಿಲ್ಲಿ ಒಂದು ಕೇಕ್ ಟ್ರೇನ ತೊಗೊಂಡು ಅದಕ್ಕೆ ಕ್ಲೀನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ, ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದರ ಮೇಲೆ ಬಟರ್ ಪೇಪರ್ನು ಸಹ ಅದೇ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ನ ಸ್ವಲ್ಪ ಲೆಂತಿಯಾಗಿ ನೀವು ಈ ಥರ ಕಟ್ ಮಾಡ್ಕೊಳ್ಳಿ, ಕೇಕ್ನ ಮೇಲೆತ್ತಕ್ಕೆ ಈಸಿ ಆಗುತ್ತೆ. ಬಟರ್ ಪೇಪರ್ ಮೇಲೂ ನಾನಿಲ್ಲಿ ಎಣ್ಣೆನ ಸವರ್ತಾ ಇದ್ದೀನಿ. ಈ ರೀತಿ ಬಟರ್ ಪೇಪರ್ ಹಾಕಿದರೆ ಕೇಕನ್ನು ಡಿಮೋಲ್ಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಆ ಕೇಕ್ ಟ್ರೇಗೆ ನಾನು ಕೇಕ್ ಮಿಕ್ಸ್ಚರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಕೇಕ್ ಮಿಕ್ಸ್ಚರು ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ತೀರ ತೆಳ್ಳಗಿರಬಾರ್ದು, ತೀರ ಗಟ್ಟಿಗೂ ಇರಬಾರ್ದು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಾಳೆಹಣ್ಣು ಚೆನ್ನಾಗಿ ರೈಪ್ ಆಗಿಬಿಟ್ರೆ ಅದೇ ಸಾಕು ಥಿಕ್ನೆಸ್. ನಾವು ಎಣ್ಣೆ ಎಲ್ಲ ಸೇರಿಸೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಬನಾನಾ ಕೇಕ್ ರೆಡಿ ಆಗುತ್ತೆ. ಎಲ್ಲ ಮಿಕ್ಸನ್ನು ಕ್ಲೀನಾಗಿ ಹಾಕ್ಕೊಂಡು 1-2-3 ಸತಿ ಈ ಥರ ಚೆನ್ನಾಗಿ ಕುಲ್ಕಿ. ಈ ಥರ ಕುಲ್ಕೋದ್ರಿಂದ ಒಳಗಡೆ ಬಬಲ್ಸ್ ಇದ್ದರೆ ಹೊರಗಡೆ ಬಂದುಬಿಟ್ಟು ಹಾಗೆಯೇ ಲೆವೆಲ್ ಅಪ್ ಆಗುತ್ತೆ. ಈಗ ನೋಡಿ, ಬಾಣಲಿ ಚೆನ್ನಾಗಿ 10 ನಿಮಿಷದಿಂದ ಚೆನ್ನಾಗಿ ಹೀಟ್ ಆಗಿದೆ. ಲೋ ಫ್ಲೇಮಲ್ಲಿ ಇದು ಹೀಟ್ ಆಗಿದೆ. ಅದಕ್ಕೆ ನಾನು ರೆಡಿ ಮಾಡ್ಕೊಂಡಂತಹ ಕೇಕ್ ಟ್ರೇನ ನಾನು ಇಡ್ತಾಯಿದ್ದೀನಿ. ಎಡ್ಜಸ್ ಎಲ್ಲ ನೋಡ್ಕೊಳ್ಳಿ, ಯಾವುದೂ ಸಹ ಪಾತ್ರೆಗೆ ಟಚ್ ಆಗಬಾರ್ದು. ಸೆಂಟ್ರಲ್ಲಿ ಕ್ಲೀನಾಗಿ ಇಟ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು 30 ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ 30 ಮಿನಿಟ್ಸ್ ನಾವು ಇದನ್ನು ಬೇಯಿಸಬೇಕಾಗುತ್ತೆ. 30 ಮಿನಿಟ್ಸ್ ಆಗಿದೆ ನೋಡಿ, ಸೂಪರಾಗಿ ಕಲರ್ ಬಂದಿದೆ. ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಬೆಂದಿದೆ ಅಂತ ನೋಡೋಣ. ಟೂತ್ಪಿಕ್ ಹಾಕಿ ಎತ್ತಿದರೆ ಅದು ಕ್ಲೀನಾಗಿ ಬರಬೇಕು. ನೋಡಿ, ಕ್ಲೀನಾಗಿ ಬಂದಿದೆ ಟೂತ್ಪಿಕ್ಕು. ಈಗ ಕೇಕು ಸಹ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಸ್ವಲ್ಪ ಒಂದು 15 ಮಿನಿಟ್ಸ್ ಆರಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಆರಿದೆ. ಈಗ ಆರಿದ್ರೆ ನೋಡಿ, ನಾನು ಹೇಳಿದ್ನಲ್ಲ ಬಟರ್ ಪೇಪರ್ ಉದ್ದ ಇದ್ದರೆ ನಾವು ಈ ಥರ ಎತ್ಬಿಡ್ಬೋದು ಕ್ಲೀನಾಗಿ ಅಂತ. ಸೂಪರಾಗಿ ಬನಾನಾ ಕೇಕ್ ರೆಡಿ ಆಗಿದೆ.
ಮನೇಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಹೆಲ್ದಿಯಾಗಿ ನಾವು ಈ ಬನಾನಾ ಕೇಕ್ನ ಮಾಡ್ಬೋದು. ನೀವು ಇನ್ನೂ ಹೆಲ್ದಿಯಾಗಿ ಮಾಡಬೇಕು ಅಂದರೆ ಮೈದಾ ಬದಲು ಗೋಧಿ ಹಿಟ್ಟನ್ನು ಸೇರಿಸಬಹುದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಟೆಕ್ಸ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಚೆನ್ನಾಗಂತೂ ಹೆಲ್ದಿಯಾಗಂತೂ ಇರುತ್ತೆ. ನೋಡಿ, ಸೂಪರಾಗಿರೋ ಟೇಸ್ಟಿಯಾಗಿರೋ ಸ್ಪಾಂಜಿಯಾಗಿರೋ ಬನಾನಾ ಕೇಕು ಎಷ್ಟು ಈಸಿಯಾಗಿ ಮನೆಯಲ್ಲಿ ಓವನ್ ಇಲ್ದೇ, ಎಗ್ ಇಲ್ದೇ, ಕ್ರೀಮ್ ಇಲ್ದೇ, ಬಟರ್ ಇಲ್ದೇ ರೆಡಿ ಮಾಡ್ಬಿಡ್ಬೋದು ಅಂತ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಫ್ಲಫಿ ಆಗಿದೆ, ಒಳಗಡೆ ಟೆಕ್ಸ್ಚರ್ ನೋಡಿ. ಇದನ್ನು ನಾವು ಹೊರಗಡೆನೆ 2 ಡೇಸ್ ಆರಾಮಾಗಿ ಇಡ್ಬೋದು. ಈ ಕೇಕನ್ನು ಏನೂ ಆಗಲ್ಲ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು, ಒಳ್ಳೆಯದು. ದಿಢೀರಂತ ಮಾಡಿಬಿಡ್ಬಹುದು. ಯಾವುದೇ ರೀತಿಯ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಎಣ್ಣೆ, ಮಾಮೂಲಿ ಬಾಳೆಹಣ್ಣು ಇದ್ದೇ ಇರುತ್ತೆ ಮನೆಯಲ್ಲಿ, ಎಲ್ಲ ಸೇರಿಸ್ಬಿಟ್ಟು ಸೂಪರಾಗಿರೋ ಟೇಸ್ಟಿಯಾಗಿ ಬನಾನಾ ಕೇಕ್ ರೆಡಿ ಮಾಡಿಬಿಡ್ಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.